ಬನ್ನಿ ಸ್ನೇಹಿತರೆ, ಇವತ್ತಿನ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಾರ್ಕೆಟ್ ನಿಫ್ಟಿ 1.27 ಅಂದರೆ 304 ಪಾಯಿಂಟ್ಸ್ ಇಂದ ಕ್ಲೋಸ್ ಆಗಿದೆ. ಸೊ ನಿಫ್ಟಿ ಮಿಡ್ ಕ್ಯಾಪ್ 2.45% ಇಂದ ಕ್ಲೋಸ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 511 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ, ನಿಯರ್ಲಿ 2.86%. ಓಕೆ, ನಿಫ್ಟಿ ಬ್ಯಾಂಕ್ 0.75% ಕ್ಲೋಸ್ ಆಗಿದೆ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಸೊ 1935 ಅಡ್ವಾನ್ಸ್ ಕಡೆ ಇದೆ, ಡಿಕ್ಲೈನಲ್ಲಿ 353 ಸ್ಟಾಕ್ಸ್ ಡಿಕ್ಲೈನ್ ಕಡೆ ಇದೆ. ಸೊ ಬನ್ನಿ, ನಿಫ್ಟಿ ಏನು ಕಾರಣದಿಂದ ಇವತ್ತು ಈ ಥರ ಪರ್ಫಾರ್ಮ್ ಮಾಡಿದೆ ಮತ್ತು ಇದ್ರ ಬಿಹೈಂಡ್ ರೀಸನ್ಸ್ ಏನು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಬನ್ನಿ, ಏನು ರೀಸನ್ನು ಅಂತ ನೋಡಿದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್. ಸೊ ಸ್ಟಾಕ್ ಮಾರ್ಕೆಟ್ ಹೈಲೈಟ್ಸ್: ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಸ್ನ್ಯಾಪ್ಸ್ 3-day ಲೂಸಿಂಗ್ ಸ್ಟ್ರೀಕ್ ಎಂಡ್ಸ್ ನಿಯರ್ ಡೇಸ್ ಹೈ ಅಂತ ಇವತ್ತೊಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ ಇದರ ಬಿಹೈಂಡ್ ರೀಸನ್ಸ್ ಏನು? ಸೊ ನಿಫ್ಟಿ ನೀವಿಲ್ಲಿ ನೋಡ್ಬೋದು. ಸೊ ಮಾರ್ಕೆಟ್ ಸ್ನ್ಯಾಪ್ಡ್ 3-day ಹೈ, ಓಕೆ, losing streak on Wednesday ending near the 3 days high as Nifty reclaimed and Sensex closed near 79,000. Nifty reclaimed 24,300. So over 90% of the Nifty stocks is in the green. Okay, frontline indices posted healthy gains, regaining from 1.3% to 3% ಅಂತ ಹೇಳಿದೆ. ಸೊ ಏನಕ್ಕೆ ಅಂದರೆ ನೋಡಿ, ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 3% ಸರ್ಜ್ ಆಗಿದೆ. ಸೊ ಕಂಪೇರ್ ಟು ನಿಫ್ಟೀಸ್ 1% ಸರ್ಜ್. ಇದರಿಂದ ಸುಮಾರು ಜನ ಪೋರ್ಟ್ಫೋಲಿಯೋಲಿ ಇವತ್ತು ನಿಫ್ಟಿನ ಬೀಟ್ ಮಾಡೋರ ಸಾಧ್ಯತೆ ತುಂಬ ಇದೆ. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತ ನೋಡಿದ್ರೆ ಸೊ ನಿಫ್ಟಿ ಇವತ್ತು 24,300ನ ಕ್ಲೈಮ್ ಆಗಿದೆ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟು. ಯಾಕೆ ಗೊತ್ತಾ? ಅದು ನಿಮಗೆ ಚಾರ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈಗ ಡೈರೆಕ್ಟ್ಲಿ ನಾವು ಚಾರ್ಟ್ಗೆ ಹೋಗೋಣ. ಸೊ ನೋಡಿ, ಇದು ನಿಫ್ಟಿ 50 ಚಾರ್ಟು. ಸೊ ಒನ್ ಡೇ ಚಾರ್ಟ್ನ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಒನ್ ಡೇ ಚಾರ್ಟ್ ಹಾಕ್ಕೊಂಡಾಗ ನಮಗೆ ಏನು ಸಿಗುತ್ತೆ ಅಂದರೆ ನಿಫ್ಟಿ ಡೈಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಸಿಗುತ್ತೆ. ಓಕೆನಾ? ಸೊ ಇಲ್ಲೊಂದು ನಾನು ಟ್ರೆಂಡ್ ಲೈನ್ನ ಹಾಕಿದ್ದೀನಿ, ನೀವು ಮಿನಿಮೈಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ನ ನಾನು ಹಾಕಿದ್ದೀನಿ, ಅಸೆಂಡಿಂಗ್ ಟ್ರೆಂಡ್ ಲೈನ್, ಅಂದರೆ ಅರ್ಲಿಯರ್ ಡೇಸ್ನ ಒಂದು ಅಸೆಂಡಿಂಗ್ ಟ್ರೆಂಡ್ ಲೈನ್ ತಗೊಂಡು ಹಾಕಿದ್ದೀನಿ. ಇದು ನೋಡಿದ್ರೆ ನೋಡಿ, ನಿಫ್ಟಿ ಇನ್ನೂ ಈ ಸಪೋರ್ಟಿಗೆ ಬಂದೇ ಇಲ್ಲ. ಓಕೆ, ಸೊ ಹಾಗೆ ಒಂದು ಚಾನಲ್ ಕೂಡ ಹಾಕಿದ್ದೀನಿ. ಸೊ ಚಾನಲ್ನ ನಾವು ಹಾಕಿದಾಗ ಏನಾಗುತ್ತೆ, ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ? ಯಾಕಂದರೆ ನೋಡಿ, ಈಗ ರೀಸೆಂಟಾಗಿ 24,000 ಮೇಲೆ ನಿಫ್ಟಿ ಮೇಲಕ್ಕೆ ಹಾಗೆ ಹೋಗ್ತಾನೇ ಇದೆ. ಸೊ ಡೈಲಿ ನೀವು ನೋಡ್ಬೋದು, ನಿಫ್ಟಿ ಹಾಗೆ ಮೇಲಕ್ಕೆ ಹೋಗ್ತಾನೇ ಇದೆ, ಇಲ್ಲಿ ಎಲ್ಲ. ಓಕೆನಾ? ಸೊ ಇವಾಗ ಅಮೇರಿಕನ್ ಮಾರ್ಕೆಟ್ ಬಿದ್ದಾಗ ನಿಫ್ಟಿ ನಮಗೆ ಇಲ್ಲಿ ಬಿದ್ದಿದೆ. ಅಂದರೆ ಈ ಚಾನಲ್ನ ಬ್ರೇಕ್ ಡೌನ್ ಮಾಡಿ, ಡೈರೆಕ್ಟ್ ಗ್ಯಾಪ್ ಡೌನೇ ಈ ಚಾನಲ್ ಬ್ರೇಕ್ ಡೌನ್ ಆಗಿದೆ. ಓಕೆ, ಸೊ ಈಗ ಒಂದು ಸ್ವಲ್ಪ ಝೂಮ್ ಮಾಡಿ ನೋಡೋಣ. ನೋಡಿ, ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಬ್ರೇಕ್ ಡೌನ್ ಅಂತ ಆಗಿದೆ ನಿಫ್ಟಿಲಿ, ಬಟ್ ಕ್ಲೋಸಿಂಗು ಎಲ್ಲಾಗಿದೆ ನೋಡಿ. ಈ ಕ್ಯಾಂಡಲ್ ಬಾಟಮು ಇಲ್ಲಿ ಕ್ಲೋಸ್ ಆಗಿದೆ. ಓಕೆ, ನೆಕ್ಸ್ಟ್ ಡೇ ಕ್ಯಾಂಡಲ್ ಬಾಟಮು ಈ ಬಾಟಮಲ್ಲಿ, ಅಂದರೆ ಪ್ರೀವಿಯಸ್ ಕ್ಯಾಂಡಲ್ ಬಾಟಮ್ನ ಮುರಿಯೋಕ್ಕೆ ಹೋಗಲಿಲ್ಲ. ಸೊ ಅದು ಇಲ್ಲಿ ಮ್ಯಾನೇಜ್ ಆಗಿದೆ. ಓಕೆ,
ಒಂದು ನಿಮಿಷ. ಇನ್ನು ಇವತ್ತಿನ ಕ್ಯಾಂಡಲ್ಲು ನೋಡಿ, ಇವೆರಡು ಕ್ಯಾಂಡಲ್ಗಿಂತ ಮೇಲೆ ಹೋಗಿ ಕ್ಲೋಸ್ ಆಗಿದೆ. ಅಂದರೆ ಈ 2 ಕ್ಯಾಂಡಲ್ ಬಾಟಮ್ಗಿಂತ ಇವತ್ತಿನ ಕ್ಯಾಂಡಲ್ ಬಾಟಮು ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದೆ. ಸೊ ಇದು ನಮಗೆ ಏನು ಇಂಡಿಕೇಟ್ ಮಾಡುತ್ತೆ, ನಿಫ್ಟಿ ಇಲ್ಲಿಂದ ಒಂದು ರಿವೈವಲ್ ತಗೊಳ್ಳೋ ಚಾನ್ಸಸ್ಸು ತುಂಬ ಹೈ ಇದೆ. ಓಕೆ, ನಿಫ್ಟಿ ಒನ್ಸ್ ಈ ಚಾನಲ್ ಒಳಗಡೆ ಎಂಟ್ರಿ ಆದರೆ ನೆಕ್ಸ್ಟು ಇದೇ ಥರ ಒಂದು ಅಸೆಂಡಿಂಗ್ ಪ್ಯಾಟ್ರನ್ನಲ್ಲಿ ನಿಫ್ಟಿ ಹೋಗುತ್ತೆ. ಓಕೆ, ಸೊ ಅಲ್ಲಿಂದ ನೀವು ಮತ್ತೆ ಇನ್ನೊಂದು ಆಲ್ ಟೈಮ್ ಹೈನ ನೀವು ನೋಡ್ಬೋದು. ಸೊ ಈ ಪ್ಯಾಟ್ರನ್ ಕಂಟಿನ್ಯೂ ಆದರೆ ನೆಕ್ಸ್ಟು ನಿಫ್ಟಿ 25,250 25,500ವರೆಗೆ ಟಚ್ ಆಗೋ ಸಾಧ್ಯತೆ ಇದೆ. ಸೊ ಇದು 3 ಡೇಸ್ ಒಂದು ಏನು ಡಿಸೆಂಡಿಂಗ್ ಪ್ಯಾಟ್ರನ್ ಇದೆ ಅದು ಇವತ್ತು ಬ್ರೇಕ್ ಆಗಿದೆ. ಇವತ್ತು ನಿಫ್ಟಿ ಮತ್ತು ಇಂಟರ್ನ್ಯಾಷನಲ್ ಸ್ಟಾಕ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೋಡೋಣ ನಾಳೆ ಯಾವ ಥರ ನಿಫ್ಟಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಇದು ಒಂದು ಟ್ರೆಂಡ್ ಲೈನ್ನ ಮೂಲಕ ಒಂದು ಅನಾಲಿಸಿಸ್. ಸೊ ಯಾವಾಗ ಸ್ಟಾಕ್ನ ತಗೋಬೇಕು, ಯಾವಾಗ ಸ್ಟಾಕ್ನ ಸೆಲ್ ಮಾಡಬೇಕು ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ಇಂಥ ಮಾರ್ಕೆಟ್ ಟೈಮಲ್ಲಿ. ಸೊ ಮಾರ್ಕೆಟ್ ಟೈಮಲ್ಲಿ ಏನಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಹೋದರೆ ನೋಡಿ, ನಿಮ್ಮ ಹತ್ರ ಪೋರ್ಟ್ಫೋಲಿಯೋದಲ್ಲಿ ಏನು ಸ್ಟಾಕ್ ಇದೆ ಅದನ್ನೇ ತಗೊಳ್ಳಿ. ಸೊ ನೀವು ಒಂದು ರೀಶಿಫ್ಟಿಂಗ್ ಮಾಡಬೇಕಾ, ಒಂದು ಸ್ವ್ಯಾಪ್ ಮಾಡಬೇಕಾ, ಖಂಡಿತ ನೀವು ಮಾಡ್ಬೋದು. ಆದರೆ ಹೊಸ ಸ್ಟಾಕ್ನ ತಗೊಳಕ್ಕೆ ಹೋಗಬೇಡಿ. ಯಾವ ಸೆಕ್ಟರು ಚೆನ್ನಾಗಿ ಮಾಡಿದೆ, ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅದನ್ನು ನೋಡಿ ನೀವು ಸ್ಟಾಕ್ಸ್ನ ಅದಲು ಬದಲು ಮಾಡ್ಬೋದು. ಬಟ್ ಒಳ್ಳೆ ಹೊಸ ಸ್ಟಾಕ್ಗೆ ಕೈ ಹಾಕೋಕ್ಕೆ ಹೋಗಬೇಡಿ. ಸೊ ಪೋರ್ಟ್ಫೋಲಿಯೋಲಿ ಕಮ್ಮಿ ಸ್ಟಾಕ್ ಇದೆಯಾ, ಸೊ ಖಂಡಿತ ಆ ಆ್ಯಾವ್ರೇಜ್ನ ಡೌನ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಚಾನ್ಸ್. ಸೊ ಹೊಸ ಸ್ಟಾಕ್ಗೆ ಕೈ ಹಾಕೋಕ್ಕೆ ಹೋಗಬೇಡಿ. ಕೈ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಆಲೋಚನೆ ಮಾಡಿ ಹೊಸ ಸ್ಟಾಕ್ನ ಖರೀದಿ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.